ಅಣ್ಣ ತಮ್ಮನಿಗೆ ಕರೆ ಮಾಡ್ತಾನೆ. ತಮ್ಮ, ನಿನ್ನ ಸಂಬಂಧ ಈಗ ಸದ್ಯಕ್ಕೆ ಚೆನ್ನಾಗೇ ಇದೆ, ಮುಂದೆ ಕೂಡ ನಾವು ಹೀಗೆ ಇರಬೇಕು ಅನ್ನೋದಾದ್ರೆ ನನ್ನದೊಂದು ನಿರ್ಧಾರ ಇದೆ. ಅದೇನಂದ್ರೆ ನಾವು ನಮ್ಮ ಆಸ್ತಿಯನ್ನ ಪಾಲ್ ಮಾಡ್ಕೊಳ್ಳೋಣ ಅಂತ. ನಮ್ಮಣ್ಣ ಬಂದ್ರೆ ಆಸ್ತಿಯಲ್ಲಿ ಎಲ್ಲೂ ಹೆಚ್ಚಿನ ಪ್ರಮಾಣ ಅವನೇ ತಗೊಳ್ತಾನೋ ಅನ್ನುವಂತಹ ಆತಂಕದಲ್ಲಿ ನಾನಿದ್ರೆ, ನಮ್ಮಣ್ಣ 10 ಎಕರೆ ಜಮೀನಲ್ಲಿ 1 ಎಕರೆ ಮಾತ್ರ ಅವನಿಗೆ ಇಟ್ಕೊಂಡು 9 ಎಕರೆಯನ್ನ ನನಗೆ ಬಿಟ್ಟಿದ್ದಾನೆ. ಈಗ ಕಟ್ಟಿರುವಂತಹ ಮನೆಯನ್ನು ಸಹ ನನಗೆ ಬಿಟ್ಟಿದ್ದಾನೆ. ಇಷ್ಟು ಒಳ್ಳೆಯವನು ನಮ್ಮಣ್ಣ, ಅವನ ಬಗ್ಗೆ ನಾನು ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಅಣ್ಣನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳ್ತಾನೆ. ಇರ್ಲಿ ಬಿಡಪ್ಪ ಅಂತ ಹೇಳಿ ಅಣ್ಣ ಅಲ್ಲಿಂದ ಮತ್ತೆ ಬೆಂಗಳೂರಿನ ಕಡೆಗೆ ಹೊರಡ್ತಾನೆ. ಹಾಯ್, ಹಲೋ, ನಮಸ್ಕಾರ. ಶ್ರೀಯಾ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಹಿಂದಿನ ಎಪಿಸೋಡಿನಲ್ಲಿ ಕಥೆಯನ್ನ ನಾನು ಅರ್ಧ ಮಾತ್ರ ಹೇಳಿದ್ದೆ. ಈ ಎಪಿಸೋಡಿನಲ್ಲಿ ಕಥೆಯನ್ನ ಮುಂದುವರ್ಸೋಣ ಬನ್ನಿ. ಅಣ್ಣ ಬೆಂಗಳೂರಿನಿಂದ ಊರಿಗೆ ಬರ್ತಾನೆ. ಆಸ್ತಿ ಪಾಲಾಗತ್ತೆ. ಆಸ್ತಿ ಪಾಲಾದ ನಂತರ ಅಣ್ಣ ಮತ್ತೆ ಬೆಂಗಳೂರಿಗೆ ಮರಳಿ ಹೋಗ್ತಾನೆ. ಹೀಗೆ ಒಂದಷ್ಟು ದಿನಗಳ ನಂತರ ಅಣ್ಣನಿಗೆ ಹಳ್ಳಿಯಿಂದ ಒಂದು ಕರೆ ಬರುತ್ತೆ. ಆ ಕರೆಯನ್ನ ಮಾಡಿದ್ದು ಊರಿನ ಗೌಡರೊಬ್ರು. ಅವ್ರು ಕರೆ ಮಾಡಿ ಹೇಳ್ತಾರೆ, ನೋಡಪ್ಪ, 40 ವರ್ಷದ ಹಿಂದೆ ನಿಂತಿದ್ದಂತಹ ನಮ್ಮೂರ ಹಬ್ಬ ಮುಂದಿನ ವರ್ಷದಿಂದ ಶುರು ಮಾಡಬೇಕು ಅಂತ ಊರಿನವರೆಲ್ಲರೂ ಕೂಡ ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ಪ್ರತಿ ಮನೆಯಿಂದ 5,000 ರೂಪಾಯಿಗಳನ್ನ ನಾವು ಕೇಳ್ತಾ ಇದ್ದೀವಿ. ಇದು ಊರ ಹಬ್ಬಕ್ಕೋಸ್ಕರ ಅಂತ ಹೇಳ್ತಾರೆ. ಅದಕ್ಕೆ ಅಣ್ಣ ಹೇಳ್ತಾನೆ, ಹೌದಾ, ಪ್ರತಿ ಮನೆಯಿಂದ 5,000 ಅಲ್ವಾ, ಹೇಗಿದ್ರು ನನ್ನ ತಮ್ಮ ಊರಿನಲ್ಲೇ ಇದ್ದಾನೆ, ಅವನ ಹತ್ರನೇ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಆ ಊರಿನ ಗೌಡ್ರು ಹೇಳ್ತಾರೆ, ಅದು ಹೇಗಾಗುತ್ತಪ್ಪ, ಈಗ ನಿಮ್ಮಲ್ಲಿ ಆಸ್ತಿಯನ್ನ ಹಂಚ್ಕೊಂಡಿದ್ದೀರಾ, ಹಾಗಾಗಿ ಅವನದ್ದೇ ಬೇರೆ ಲೆಕ್ಕ, ನಿನ್ನದೇ ಬೇರೆ ಲೆಕ್ಕ. ಅದರ ಜೊತೆಗೆ ಊರ ಹಬ್ಬ ಆಗುವಂತಹ ದಿನ ನಾವು ನಮ್ಮ ಊರಿನ ದೇವಿಗೆ ಒಂದು ಆರತಿಯನ್ನ ಮಾಡ್ತೀವಿ, ಪ್ರತಿ ಮನೆಯವರು ಬಂದು ಆರತಿಯನ್ನ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಣ್ಣ, ಹೌದಾ, ಸರಿ ಆಯ್ತು ಹಾಗಿದ್ರೆ ಅಂತ ಒಪ್ಕೊಂಡು ಫೋನ್ ಇಡ್ತಾನೆ. ಫೋನ್ ಇಟ್ಟ ಮೇಲೆ ಹೆಂಡತಿ ಕೇಳ್ತಾಳೆ, ಯಾಕ್ರಿ ಏನೋ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಏನಾಯ್ತು ಅಂತ. ಅದಕ್ಕೆ ಆತ, ಗೌಡ್ರು ಫೋನ್ ಮಾಡಿ ಈ ರೀತಿ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಆಕೆ, ಇದ್ರ ಬಗ್ಗೆ ಯೋಚನೆ ಮಾಡೋದೇನಿದೆ, ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ, ಹೇಗಿದ್ರು ಆಸ್ತಿ ಪಾಲಾಗಿದೆ, ಅವನದ್ದೇ ಬೇರೆ ಲೆಕ್ಕ, ನಮ್ಮದ್ದೇ ಬೇರೆ ಲೆಕ್ಕ, ನೀವು 5,000 ರೂಪಾಯಿ ಕೊಡಿ, ಅವನು 5,000 ರೂಪಾಯಿ ಕೊಡ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಯೋಚನೆ ಮಾಡ್ತಾ ಇರೋದು ಹಣ ಕೊಡೋದ್ರ ಬಗ್ಗೆ ಅಲ್ಲ, ಆ ದೇವಿಗೆ ಪೂಜೆಯನ್ನ ಮಾಡಿಸುವಂತಹ ವಿಷಯ. ಪ್ರತಿ ಮನೆಯವರು ಪ್ರತ್ಯೇಕವಾಗಿ ಆರತಿಯನ್ನ ಮಾಡಿಸ್ಬೇಕಂತೆ. ನಮ್ಮ ಊರಿನಲ್ಲಿ ಮನೆ ಅಂತ ಇದ್ದದ್ದನ್ನ ನಾನು ನನ್ನ ತಮ್ಮನಿಗೆ ಅಂತ ಹೇಳಿ ಆಗಿದೆ. ನಮ್ಮದು ಅಂತ ಪ್ರತ್ಯೇಕ ಮನೆ ಇಲ್ಲ, ಆರತಿಯನ್ನ ಹೇಗ್ ಮಾಡ್ಸೋಕಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಕೆ, ಅದಕ್ಕೆ ಯಾಕಷ್ಟು ಯೋಚನೆ ಮಾಡ್ತಿದ್ದೀರಾ, ಹೇಗಿದ್ರು ಅವ್ರು ಹೇಳಿರೋದು ಮುಂದಿನ ವರ್ಷ ಹಬ್ಬ ಇದೆ ಅಂತ, ನಮಗೆ ಇನ್ನೂ ಸಮಯ ಇದೆ. ಈಗ ಕಟ್ಟಿರುವ ಮನೆ ಪಕ್ಕದಲ್ಲಿರುವ ಜಾಗವನ್ನ ನಿಮಗೆ ಅಂತ ತಾನೇ ತಗೊಂಡಿದ್ದೀರಾ, ಅಲ್ಲೇ ಸಣ್ಣದಾಗಿ ಒಂದು ಮನೆಯನ್ನ ಕಟ್ಟೋಣ, ನಮ್ಮ ಮನೆಯಿಂದನೂ ಪ್ರತ್ಯೇಕವಾದ ಆರತಿ ಮಾಡಿಸಿದ ಹಾಗೆ ಆಗುತ್ತೆ ಅಂತ ಆಕೆ ಸಲಹೆಯನ್ನ ಕೊಡ್ತಾಳೆ. ಈತನು ಕೂಡ ಸರಿ, ಹಾಗಿದ್ರೆ ಸಣ್ಣದಾಗಿ ಯಾಕೆ, ಹೇಗಿದ್ರು ನಮ್ಮ ಮುಪ್ಪಿನ ಕಾಲದಲ್ಲಿ ನಾವು ಅಲ್ಲೇ ಹೋಗಿ ವಾಸ ಮಾಡ್ಬೇಕು ಅಂತ ಅನ್ಕೊಂಡಿರೋರು, ಚೆನ್ನಾಗಿರುವ ಒಂದು ಮನೆಯನ್ನೇ ಕಟ್ಟೋಣ ಅಂತ ಹೇಳಿ ಕೂಡ್ಲೆ ತಮ್ಮನಿಗೆ ಕರೆ ಮಾಡ್ತಾನೆ. ಕರೆ ಮಾಡಿ ಹೇಳ್ತಾನೆ, ತಮ್ಮ, ನಾನು ಊರಿನಲ್ಲಿ ಒಂದು ಮನೆಯನ್ನ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಸ್ತಿಯಲ್ಲಿ ಪಾಲಿಗೆ ಬಂದಂತಹ ಜಾಗ ಏನಿದೆ ಅಲ್ಲೇ ಒಂದು ಮನೆಯನ್ನ ಕಟ್ಟಬೇಕು ಅನ್ಕೊಂಡಿದ್ದೀನಿ. ಹೇಗೆ ಈ ಮನೆಯನ್ನ ಕಟ್ಟಿದ್ದೋ ಅದೇ ರೀತಿ ಆ ಮನೆಯನ್ನ ನೀನು ನನಗೆ ಕಟ್ಟಿಕೊಡು, ಅದಕ್ಕೆ ಬೇಕಾಗುವಂತಹ ಹಣದ ವ್ಯವಸ್ಥೆಯನ್ನ ನಾನ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೌದಾ ಅಣ್ಣ, ಸರಿ ಆಯ್ತು, ಈ ಸಲ ಈ ಮನೆಯನ್ನ ಕಟ್ಟುವ ಜವಾಬ್ದಾರಿಯನ್ನು ನಾನೇ ತಗೋತೀನಿ ಅಂತ ಹೇಳಿ ಫೋನನ್ನ ಇಡ್ತಾನೆ. ಫೋನ್ ಇಟ್ಟ ಮೇಲೆ ಅವನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಅವನ ಹೆಂಡತಿ ಅಲ್ಲಿಗೆ ಬರ್ತಾಳೆ. ಕೇಳ್ತಾಳೆ, ಏನ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ, ಏನ್ ಸಮಾಚಾರ ಅಂತ. ಅದಕ್ಕೆ ಅವನು ಹೇಳ್ತಾನೆ, ವಿಷಯ ಏನಂದ್ರೆ ನಮ್ಮಣ್ಣ ನಮ್ಮ ಮನೆಯ ಪಕ್ಕದಲ್ಲಿ ಇರುವಂತಹ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆಗಳನ್ನೆಲ್ಲ ನೀನ್ ಮಾಡ್ಕೋ, ಹಣನ ನಾನು ಕಳಿಸ್ತೀನಿ ಅಂತ ಹೇಳಿದಾನೆ. ನಮ್ಮಣ್ಣ ಕೂಡ ಮನೆ ಕಟ್ಟಿ ಮುಗಿಸಿದ್ರೆ ಅಕ್ಕ ಪಕ್ಕದಲ್ಲೇ ಅಣ್ಣ ತಮ್ಮಂದಿರ ಮನೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ಅಂತ ತಮ್ಮ ತುಂಬಾ ಸಂತೋಷದಿಂದ ಕನಸು ಕಾಣ್ತಾ ಇರ್ತಾನೆ. ಇದನ್ನ ಕೇಳ್ತಾ ಇದ್ದ ಹಾಗೆ ಅವನ ಹೆಂಡತಿಗೆ ಆತಂಕ ಆಗೋದಕ್ಕೆ ಶುರು ಆಗುತ್ತೆ. ಜೋರಾಗಿ ಅಳೋಕ್ ಶುರು ಮಾಡ್ತಾಳೆ. ಇದನ್ನ ನೋಡ್ತಿದ್ದಂಗೆ ಇವನಿಗೆ ಗಾಬರಿ ಆಗುತ್ತೆ. ಅರೆ, ಇದೇನೇ ಇದು, ಇಷ್ಟು ಖುಷಿಯಾಗಿರೋ ವಿಷಯ ಹೇಳ್ತಾ ಇದ್ದೀನಿ, ನೀನ್ ನೋಡ್ರೆ ಹೀಗೆ ಅಳ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನೋಡಿದ್ರಾ, ಕೊನೆಗೂ ನಿಮ್ಮ ಅಣ್ಣ ನಮಗ್ ಮೋಸ ಮಾಡೇ ಬಿಟ್ರು ಅಂತಾಳೆ. ಇವನಿಗೆ ಗಾಬರಿ ಆಗುತ್ತೆ. ಮೋಸನ? ನಮ್ಮಣ್ಣ ಏನೇ ಮೋಸ ಮಾಡ್ದ ನಿನಗೆ ಅಂತ. ಅಲ್ಲ ರೀ, ನಮಗೆ ಹಳೆ ಮನೆಯನ್ನ ಕೊಟ್ಟು ಈಗ ಅವರು ಹೊಸ ಮನೆಯನ್ನ ಕಟ್ಟಿಸ್ಕೋತಾ ಇದ್ದಾರೆ ಅಂತ ಹೇಳ್ತಾಳೆ.
ಅದಕ್ಕೆ ಅವನು, ಲೇ ದಡ್ಡಿ, ಯಾವುದೇ ಹಳೆ ಮನೆ, ಈ ಮನೆ ಕಟ್ಟಿ ಇನ್ನೂ ಈಗ 2 ವರ್ಷ ತುಂಬ್ತಾ ಇದೆ ಅಷ್ಟೇ, ಅಷ್ಟ್ರೊಳಗಡೆ ಇದು ಹಳೆ ಮನೆ ಆಗೋಯ್ತಾ ನಿನ್ಗೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ಅದೆಲ್ಲ ಆಗೋದೇ ಇಲ್ಲ, ಆ ಮನೆ ಕಟ್ಟದ್ಮೇಲೆ ಈ ಮನೆ ಹಳೇದಂತ ತಾನೇ ಲೆಕ್ಕ ಬರುತ್ತೆ, ಸಾಧ್ಯನೇ ಇಲ್ಲ, ನಿಮ್ಮ ಅಣ್ಣ ನಮಗ್ ಮೋಸ ಮಾಡ್ತಾ ಇದ್ದಾರೆ, ನಾವು ಕೂಡ ಹೊಸ ಮನೆ ಕಟ್ಟೋಣ ಅಂತ ಮುಗಿ ಬೀಳ್ತಾಳೆ. ಅದಕ್ಕೆ ಅವನು, ಹೊಸ ಮನೆನ, ಈ ಮನೆಗೆ ಏನ್ ಕಮ್ಮಿ ಆಗಿದೆ ಅಂತ ಇವಾಗ ಹೊಸ ಮನೆ ಕಟ್ಟೋದು, ಅದು ಅಲ್ಲದೆ ಎಲ್ ಕಟ್ಟೋದು ಅಂತ ಕೇಳ್ತಾನೆ. ಅದಕ್ಕೆ ಅವಳು, ಈ ಮನೆನ ಕೆಡು ಬಿಡೋಣ, ಇದೇ ಜಾಗದಲ್ಲಿ ನಿಮ್ಮ ಅಣ್ಣ ಕಟ್ಟೋದಕ್ಕಿಂತ ಇನ್ನೂ 1 ಅಂತಸ್ತು ಹೆಚ್ಚಿರುವಂತಹ ಮನೆಯನ್ನ ನಾವು ಕಟ್ಟಬೇಕು ಅಂತ ಆಕೆ ಹಠ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇವನು, ಲೇ ದಡ್ಡಿ, ನಿನಗಿರುವಂತಹ ಹೊಟ್ಟೆ ಕಿಚ್ಚಿನ ಬುದ್ಧಿಯಿಂದ ನನ್ನ ಜೀವನವನ್ನೇ ನಾನು ಹಾಳು ಮಾಡ್ಕೊಳ್ಳೋದಕ್ ಆಗೋದಿಲ್ಲ, ಈ ಮನೆ ಇಷ್ಟು ಚೆನ್ನಾಗಿದೆ, ಇದಕ್ಕಿಂತ ಚೆನ್ನಾಗಿರೋ ಮನೆ, ಅದು ಅಲ್ಲದೆ ನಮ್ಮ ಅಣ್ಣ ಕಟ್ಟೋದಕ್ಕಿಂತ 1 ಅಂತಸ್ತು ಇನ್ನೂ ಹೆಚ್ಚಿಗೆ ಇರಬೇಕು ಅನ್ನುವಂತಹ ದುರಾಸೆ ಶುರುವಾಗಿದೆ ನಿನಗೆ, ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಆಕೆ ಮತ್ತೆ ಹಠಕ್ಕೆ ಬೀಳ್ತಾಳೆ, ಹೆದರ್ಸೋದಕ್ಕೆ ಶುರು ಮಾಡ್ತಾಳೆ. ನೀವೇನಾದ್ರೂ ನಾನು ಹೇಳ್ದಾಗೆ ಕೇಳಲಿಲ್ಲ ಅಂದ್ರೆ ನಾನು ಆತ್ಮಹತ್ಯೆನೆ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಹೆಂಡತಿ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಯಾವ ಗಂಡ ಸುಮ್ಮನೆ ಇರ್ತಾನೆ? ಆಯ್ತಮ್ಮ, ನೀನ್ ಅಂತಹ ದುಡುಕಿನ ನಿರ್ಧಾರ ತಗೋಬೇಡ, ನಿನ್ನ ಇಚ್ಛೆಯಂತೆಯೇ ಈ ಮನೆಯನ್ನ ಕೆಡವಿ ನಾವು ಹೊಸ ಮನೆಯನ್ನ ಕಟ್ಟೋಣ ಅಂತ ಒಪ್ಕೋತಾನೆ. ಶುರುವಾಗುತ್ತೆ ಅಕ್ಕ ಪಕ್ಕದಲ್ಲೇ ಇರುವ ಜಾಗದಲ್ಲಿ ಅಣ್ಣ ತಮ್ಮಂದಿರ ಮನೆಯ ಕಟ್ಟಡ ಕೆಲಸ. ಊರ್ನವರೆಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ ತಮ್ಮನಿಗೆ, ಅಲ್ಲಪ್ಪ, ಇಷ್ಟು ಚೆನ್ನಾಗಿದ್ ಮನೆ ಕಟ್ಟಿ ಇನ್ನು 2 ವರ್ಷ ಕೂಡ ಆಗಿಲ್ಲ, ನೀನ್ ಯಾಕೀಗ ಈ ಮನೆಯನ್ನ ಕೆಡವಿ ಮತ್ತೆ ಹೊಸ ಮನೆ ಕಟ್ತಾ ಇದ್ಯಾ ಅಂತ. ಆತನಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಹೆಂಡತಿಯ ಹೊಟ್ಟೆ ಕಿಚ್ಚಿನಿಂದ ಮನೆ ಕಟ್ತಾ ಇದ್ದೀನಿ ಅಂತ ಹೇಳೋದಕ್ಕಾಗತ್ತಾ? ಅದಕ್ಕೆ ಆತ, ವಾಸ್ತು ದೋಷ ಇತ್ತು, ಹಾಗಾಗಿ ಈ ಮನೆಯನ್ನ ಕೆಡವಿ ಮತ್ತೊಂದು ಮನೆಯನ್ನ ಕಟ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ. ಕೊನೆಗೂ ಆಕೆಯ ಹಠವೇ ಗೆಲ್ಲುತ್ತೆ. ಅಣ್ಣ ಕಟ್ಟಿದ್ದಕ್ಕಿಂತ 1 ಅಂತಸ್ತಿನ ಹೆಚ್ಚಿನ ಮಾಳಿಗೆಯನ್ನೇ ಇವರು ಕಟ್ತಾರೆ. ಆದ್ರೆ ಒಂದೇ ಒಂದು ದಿನ ಕೂಡ ಆ ಮನೆಯಲ್ಲಿ ಅವನು ವಾಸ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಮನೆ ಕಟ್ಟೋದಕ್ಕೆ ಅವನ ಬಳಿ ಹಣವೇ ಇರ್ಲಿಲ್ಲ. ಎಲ್ಲೆಲ್ಲಿ ಸಾಲ ಸಿಗುತ್ತೆ, ಯಾರ್ಯಾರ ಹತ್ರ ಎಲ್ಲ ಸಾಲ ಸಿಗುತ್ತೋ ಅವರೆಲ್ಲರ ಬಳಿ ಹೋಗಿರ್ತಾನೆ, ಸಾಲವನ್ನ ಕೇಳಿ ತಂದಿರ್ತಾನೆ. ಕೊನೆಗೆ ಪ್ರತಿದಿನ ಸಾಲಗಾರರು ಮನೆ ಬಳಿ ಬರ್ತಾರೆ ಅನ್ನುವಂತಹ ಭಯದಿಂದ ಆತ ಮನೆ ಗೃಹ ಪ್ರವೇಶ ಆದ ನಂತರ ಒಂದೇ ಒಂದು ದಿನವೂ ಕೂಡ ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಆಗೋಲ್ಲ. ಕಣ್ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಸ್ನೇಹಿತರೆ, ಈ ಕತೆ ಕೇಳಿದ್ರಲ್ಲ, ಈ ಕಥೆಯಲ್ಲಿ ಆ ತಮ್ಮನ ಹೆಂಡತಿ ಒಂದೇ ಒಂದು ಹಠಕ್ಕೆ ಬೀಳದೆ ಇದ್ದಿದ್ರೆ ಅವನಿಗೆ ಅಂತ ಗತಿ ಬರ್ತಾ ಇರ್ಲಿಲ್ಲ. ಇದು ಕೇವಲ ಎಲ್ಲೋ ಒಂದು ಕಡೆ ನಡೆಯುವಂತಹ ಘಟನೆ ಅಲ್ಲ. ನಮ್ಮ ಸಮಾಜದಲ್ಲಿ ಅನೇಕ ಸಂಸಾರದಲ್ಲಿ ಇದೇ ರೀತಿಯ ಪರಿಸ್ಥಿತಿ. ಅಣ್ಣನನ್ನ ನೋಡಿ ತಮ್ಮನಿಗೆ ಹೊಟ್ಟೆ ಕಿಚ್ಚು, ತಂಗಿಯನ್ನ ನೋಡಿ ಅಕ್ಕನಿಗೆ ಹೊಟ್ಟೆ ಕಿಚ್ಚು, ಚಿಕ್ಕಪ್ಪನನ್ನ ನೋಡಿ ದೊಡ್ಡಪ್ಪನಿಗೆ ಹೊಟ್ಟೆ ಕಿಚ್ಚು. ಈ ರೀತಿಯಾಗಿ ನಮ್ಮ ಕುಟುಂಬದೊಳಗೆ ನಾವು ಒಬ್ಬರನ್ನ ನೋಡಿ ಮತ್ತೊಬ್ಬರು ಹಗೆಯನ್ನ ಸಾಧಿಸ್ತಾ ಇರ್ತಾರೆ. ಇಲ್ಲಿ ಒಂದು ಹೆಣ್ಣಿನ ಹಠದಿಂದ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ನಡೆಸಬಹುದಾಗಿದ್ದಂತಹ ಒಂದು ಸಂಸಾರ ಸಂಕಷ್ಟಕ್ಕೆ ಸಿಲುಕ್ತು. ಅದಕ್ಕೆ ನಾನು ಕಥೆಯ ಪ್ರಾರಂಭದಲ್ಲೇ ಹೇಳಿದ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ನಿಮಗನ್ಸಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮರಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತ ಉತ್ಸಾಹವನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.